ಒಂದು ಕಡೆ ಚೆಕ್ ಮಾಡಿಕೊಂಡ್ರೆ ಬಳ್ಳಾರಿ ಜೈಲಲ್ಲಿ ನಟ ದರ್ಶನ್ ಪದೇ ಪದೇ ಅವ್ರಿಗಾಗ್ತಿರ್ತಕ್ಕಂಥ ಕಿರಿಕಿರಿಯ ಬಗ್ಗೆ ಮಾತಾಡಿದ್ದಾರೆ. ಕಿರಿಕಿರಿ ಅವ್ರು ಏನು ಕಿರಿಕಿರಿ ಅನುಭವಿಸ್ತಾ ಇದ್ದಾರೆ ಬಳ್ಳಾರಿ ಜೈಲಲ್ಲಿ ಅಂಥೇಳಿ ಜೈಲಿನ ಅಧೀಕ್ಷಕಿ ಲತಾ ಮೇಲೇ ದರ್ಶನ್ ಅವರು ಸಿಟ್ಟಾಗಿರೋದು. ಏನು ವಿಚಾರ, ನನಗೆ 3rd ಗ್ರೇಡ್ ಪ್ರಿಸನರ್ ಟ್ರೀಟ್ಮೆಂಟನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಏನೋ ಒಬ್ಬ ಸಜಾಬಂದಿಗಳಿರ್ತಾರಲ್ಲ, ಸಜಾಬಂದಿನ ಕರ್ಕೊಂಡ್ಬಂದು ಕಠಿಣ ಶಿಕ್ಷೆಯಿಂದ ವಿಧಿಸಿರ್ತಾರಲ್ಲ ನ್ಯಾಯಾಧೀಶರು, ಈತನಿಗೆ 10 ವರ್ಷಗಳ ಕಠಿಣ ಕಾರಾಗೃಹ ವಿಧಿಸಿ ಅಂತ ಆರ್ಡರ್ ಬಂದ್ಬಿಡುತ್ತಲ್ಲ, 10 ವರ್ಷಗಳ ಕಾಲ ಕಠಿಣ ಸಜ್ಜೆ ಅವನಿಗೆ ಇರುತ್ತೆ ಅಂತ ಮಾಡ್ತಾರಲ್ಲ, ಆ ವ್ಯಕ್ತಿಗೆ ಕೊಡಬಹುದಾದ 3rd ಡಿಗ್ರಿ ಟ್ರೀಟ್ಮೆಂಟನ್ನು ನನಗಿಲ್ಲಿ ಜೈಲಿನ ಅಧೀಕ್ಷಕಿ ಲತಾ ಅವರು ಕೊಡ್ತಾ ಇದ್ದಾರೆ ಅಂತ. 3rd ಡಿಗ್ರಿ ಟ್ರೀಟ್ಮೆಂಟ್ ನನಗೆ ಕೊಡ್ತಾ ಇದ್ದಾರೆ. ಇದರಲ್ಲಿ ಯಾಕೆ ಈ ಥರ ಮಾಡ್ತಾ ಇದ್ದಾರೆ ನನಗೆ ಗೊತ್ತಿಲ್ಲಪ್ಪ. ಇದು ಐ ಡೋಂಟ್ ನೋ, ನನಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ಯಾಕೆ ಹೀಗೆ ಟ್ರೀಟ್ ಮಾಡ್ಬೇಕು ನನ್ನನ್ನು? ನಾನೊಬ್ಬ ವಿಚಾರಣಾಧೀನ ಖೈದಿ ಅಷ್ಟೇ, ನಾನು ಖೈದಿ ಅಲ್ಲ, ಸಜಾಬಂದಿ ಕೂಡ ನಾನಲ್ಲ. ಹಾಗಿದ್ದ ಮೇಲೆ ನನಗೆ ಯಾಕಿಂತ ಹಿಂಸೆ ಕೊಡ್ತಾ ಇದ್ದಾರೆ ಇವರು ಅಂತ ದರ್ಶನ್ ಪ್ರಶ್ನೆ. ಪರಪ್ಪನ ಅಗ್ರಹಾರದಲ್ಲಿ ಈ ಥರ ಇರಲಿಲ್ಲ. ಅಲ್ಲಿ ಸಜಾಬಂದಿಯನ್ನು ಸಜಾಬಂದಿ ಥರ ನೋಡ್ತಾ ಇದ್ರು, ವಿಚಾರಣಾಧೀನ ಖೈದಿಯನ್ನು ವಿಚಾರಣಾಧೀನ ಖೈದಿ ಥರ ನೋಡ್ತಾ ಇದ್ರು. ಈ ಥರ ಇರಲಿಲ್ಲ. ಇಲ್ಲಿ ಪ್ರತಿಯೊಂದು ಓವರ್ ಮಾಡ್ತಾ ಇದ್ದಾರೆ ಇವರು. ನಾನು ಈ ಥರ ಟ್ರೀಟ್ಮೆಂಟ್ಗೆ ಅರ್ಹನಾಗಿಲ್ಲ, ನಾನೇನು ಮನುಷ್ಯನ ಪ್ರಾಣಿನ ಅಂಥೇಳಿ ದರ್ಶನ್ ಒಂದು ಕಡೆ ಸಿಬ್ಬಂದಿಗಳ ಬಳಿಯಲ್ಲಿ ಕ್ವಶನ್ ಮಾಡಿದ್ದಾರೆ. ಅವರು ವಿಪರೀತ ರೂಲ್ಸ್ಗಳು ಮಾಡ್ತಾರೆ. ಒಂದು ಚೇರಿಗೆ ಒದ್ದಾಡಬೇಕು ನಾನು. ಇಲ್ಲಿನ ಕಟ್ಟುನಿಟ್ಟಿನ ರೂಲ್ಸ್ಗಳಿಗೆ ದರ್ಶನ್ಗೆ ಬೇಸತ್ತು ಹೋಗ್ಬಿಟ್ಟಿರೋದು ಅಂತ ವಿಪರೀತವಾಗಿ ನಡೆಸ್ಕೊಳ್ತಾ ಇದ್ದಾರೆ. ಯಾಕೆ ಹೀಗೆ ಮಾಡ್ತಾ ಇದ್ದಾರೆ? ಈ ಕಠಿಣ ರೂಲ್ಸ್ನ ವಿರುದ್ಧವಾಗಿ ಜೈಲು ಅಧೀಕ್ಷಕಿ ಲತಾ ವಿರುದ್ಧವಾಗಿ ಗರಂ ಆಗಿರೋದು ದರ್ಶನ್. ನನಗೆ ಕನಿಷ್ಠ ಇದೆಲ್ಲ ಏನಾದರೂ ಬಿಟ್ಬಿಡಿ, ಒಂದು ಕನಿಷ್ಠ ಒಬ್ಬ ಪ್ರಿಸನರ್ಗೆ ಏನು ಫೆಸಿಲಿಟಿ ಇರಬೇಕೋ, ತಪ್ಪು ಮಾಡಿದ್ದೀವೋ ಮಾಡಿಲ್ವೋ ಕೋರ್ಟ್ ಡಿಸೈಡ್ ಮಾಡುತ್ತೆ. ತಪ್ಪು ಮಾಡೋಕ್ಕೆ ಮುಂಚೆನೇ ವಿಚಾರಣಾ ಅಧೀನ ಖೈದಿ ಅಷ್ಟೇ ನಾನಿಲ್ಲಿ. ಇನ್ನು ವಿಚಾರಣೆ ಪ್ರೊಸೆಸ್ಸಲ್ಲಿ ಇದೆ, ಚಾರ್ಜ್ ಶೀಟ್ ಆಗಿದೆ. ಈಗ ಅವರು ನ್ಯಾಯಾಲಯ ಕೂಡ ವಿಚಾರಣೆ ಮಾಡಬೇಕಾಗತ್ತೆ. ಡಿಫೆನ್ಸ್ ಒಂದು ಹೇಳ್ತಾರೆ, ಇನ್ನೊಂದು ಕಡೆ ಪ್ರಾಸಿಕ್ಯೂಷನ್ ಒಂದು ಮಾತಾಡ್ತಾರೆ. ಅದೇನೋ ಇತ್ಯರ್ಥ ಆಗಲಿ. ಅದಕ್ಕೆ ಮುಂಚೆನೇ ಇವರೇ ಡಿಕ್ಲೇರ್ ಮಾಡಿರೋ ರೀತಿಯಲ್ಲಿ ಇವ್ರು ಏನೇನೋ ಒಂದು ರೀತಿ ವಿಚಿತ್ರವಾಗಿ ನಡೆಸ್ಕೊಳ್ತಾ ಇದ್ದಾರೆ. ಒಬ್ಬ ಸಾಮಾನ್ಯ ಖೈದಿಗೆ, ವಿಚಾರಣಾಧೀನ ಖೈದಿಗೆ, ಸಜಾಬಂದಿಗೆ ಏನು ಫೆಸಿಲಿಟಿ ಕೊಡಬೇಕಾಗಿರುತ್ತೆ ನೋಡಿ, ಅದನ್ನೂ ಮಾಡ್ತಾ ಇಲ್ಲ. ಅಂದರೆ ಈಗ ಎಮರ್ಜೆನ್ಸಿ ಕಾದರೆಲ್ಲ ಒಂದು ಮಾತಿತ್ತು, ಫೇಮಸ್ ಮಾತಿದು. ಪೊಲೀಸರವಾಗ ಬಕ್ಕೊಂಡು ನಡೀರಪ್ಪ ಅಂತ ಹೇಳಿದ್ರೆ ತೆವಳ್ಕೊಂಡೇ ನಡೀತಾ ಇದ್ರು ಅಂತ. ಪೊಲೀಸರಾಗ ಬಕ್ಕೊಂಡು ನಡೀರಿ, ವೆನ್ ದೇ ಆಸ್ಕ್ ಟು ಬೆಂಡ್ ದೇ ಕ್ರಾಲ್ ಅಂತ. ಒಂದು ವ್ಯವಸ್ಥೆ, ಒಂದು ಪ್ರಭುತ್ವ ಅವತ್ತಿಗೆ ಪೊಲೀಸರನ್ನು ಸ್ವಲ್ಪ ಬಗ್ಗಿ ನಡೀರಪ್ಪ ಅಂತ ಹೇಳಿದ್ರೆ ಪೊಲೀಸರು ದೇಕ್ಬಿಟ್ಟಿದ್ರು, ತೆವಳ್ಬಿಟ್ಟಿದ್ರು ಅಂತ. ಸೊ ಆ ಥರ ಮಾಡ್ತಾ ಇದ್ದಾರಲ್ಲ ಇವರು. ಏನೋ ಪರಪ್ಪನ ಅಗ್ರಹಾರದಲ್ಲಿ ಈ ಥರ ಆಯಿತು, ದರ್ಶನ್ ಸಿಗರೇಟು, ದರ್ಶನ್ ರಾಜಾತಿಥ್ಯ, ದರ್ಶನ್ ಒಂದು ಕಾಫಿ ಮಗ್ಗು, ಅವ್ನು ಮಿಲ್ಸನ್ ಗಾರ್ಡನ್ ನಾಗ, ಅವನಿಂದ ಈ ಪರಿಸ್ಥಿತಿ ಬಂದಿದ್ದು, ಅದು ಬೇರೆ ವಿಚಾರ. ಅದಾಯಿತು ಅಂದ ತಕ್ಷಣ ಇವರೇನು ಮಾಡಿಬಿಟ್ರು, ಓವರಾಗಿ ಆಡ್ತಾ ಇದ್ದಾರೆ ಇಲ್ಲಿ ಬಳ್ಳಾರಿ ಜೈಲಲ್ಲಿ. ಇಷ್ಟೊಂದು ಯಾಕೆ ನನಗೆ ಹಿಂಗೆ ಮಾಡ್ತಾ ಇದ್ದಾರೆ, 3rd ಡಿಗ್ರಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಅಂತ ಹೇಳಿ ದರ್ಶನ್ ಅಳಲು, ಸಿಟ್ಟು, ಕಿರಿಕಿರಿ. ಡೀಟೇಲ್ಸ್ ಕೊಡೋಕ್ಕಿದ್ದೀಗ ಅರುಣ್ ಇದ್ದಾರೆ. ಅರುಣ್, ಏನಾಗ್ತಿದೆ ದರ್ಶನ್ ವಿಚಾರದಲ್ಲಿ ಬಳ್ಳಾರಿ ಜೈಲಲ್ಲಿ ಅಂತ? ರಮಾಕಾಂತ್, ಪ್ರಮುಖವಾಗಿ ದರ್ಶನ್ ರಾವ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿ ಇವತ್ತಿಗೆ 23 ದಿನಗಳಾಗಿರುವಂತದ್ದು. ಪರಪ್ಪನ ಆಗ್ರಹದಿಂದ ದರ್ಶನ್ ರನ್ನ ಯಾವತ್ತು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಾರೆ, ಅವತ್ತಿಂದ ಕೂಡ ಪ್ರತಿಯೊಂದಕ್ಕೂ ಕೂಡ ದರ್ಶನ್ ರವರು ಖ್ಯಾತಿ ತೆಗಿತಾ ಇರುವಂತದ್ದು, ಅಧಿಕಾರಿಗಳ ಜೊತೆ ಕಿರಿಕನ್ನ ಮಾಡ್ಕೊಂಡಿರುವಂತದ್ದು, ಪ್ರತಿಯೊಂದಕ್ಕೂ ಕೂಡ ಶರಂಪರ ಜಗಳ ಆಡ್ಕೊಳ್ತಾ ಇರೋದು. ಯಾಕಂತ ಹೇಳಿದ್ರೆ ಪರಪ್ಪನ ಆಗ್ರಹದಲ್ಲಿ ಅವರಿಗೆ ಸಿಗ್ತಾ ಇದ್ದಂತ ಟ್ರೀಟ್ಮೆಂಟ್ ಬೇರೆ, ಅವರಿಗೆ ಅಲ್ಲಿ ಒಂದು ರೀತಿಯಲ್ಲಿ ಜೈಲಲ್ಲಿ ಇದ್ರು ಕೂಡ ಜೈಲಿನ ಅನುಭವ ಆಗ್ತಾ ಇರಲಿಲ್ಲ. ಆದ್ರೆ ಯಾವಾಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಾರೋ, DIG TP ಶೇಷ ಅವರು ಒಂದು ಕಟ್ಟುನಿಟ್ಟಿನಾದಂತಹ ಸ್ಟ್ರಿಕ್ಟ್ ಮ್ಯಾನುವಲ್ ಅನ್ನ ಹೊರಡಿಸ್ತಾರೋ, ದರ್ಶನ್ರಿಗೆ ಅಂತಾನೆ ಪ್ರತ್ಯೇಕವಾದಂತಹ ಹೈ ಸೆಕ್ಯೂರಿಟಿ ಸೆಲ್ ಅನ್ನ ಹೊರಡಿಸಿ ಅವರಿಗೆ ಹೇಗೆ ಅಂತ ಒಂದು ಪ್ರತ್ಯೇಕ ಮ್ಯಾನುವಲ್ ನ, ಅವ್ರಿಗೆ ಹಾಗೆ ಅಂತ ಪ್ರತ್ಯೇಕ ಸೂಚನೆಗಳನ್ನ, ಕಟ್ಟುನಿಟ್ಟಿನ ಸೂಚನೆಗಳನ್ನ ಹೊರಡಿಸ್ತಾರೋ, ಅವಾಗ ದರ್ಶನ್ರಿಗೆ ಇರುಸು ಆಗುತ್ತೆ, ದರ್ಶನ್ರಿಗೆ ಒಂದು ರೀತಿಯಾದಂತಹ ಕಿರಿಕಿರಿ ಆಗುತ್ತೆ. ಯಾಕಂತ ಹೇಳಿದ್ರೆ 75-80 ದಿನಗಳ ಕಾಲ ಪರಪ್ಪನ ಆಗ್ರಹದಲ್ಲಿದ್ರು ಕೂಡ ದರ್ಶನ್ರಿಗೆ ಜೈಲಿನ ನಿಜವಾದ ಸೆರೆಮನೆ ವಾಸದ ಅನುಭವ ಆಗಿರಲಿಲ್ಲ. ಆದ್ರೆ ಬಳ್ಳಾರಿಗೆ ಬಂದಾಗ ಇಲ್ಲಿ ನಿಜವಾಗ್ಲೂ ಕೂಡ ಅಂದ್ರೆ ಸಾಮಾನ್ಯ ವಿಚಾರಣಾಧೀನಿಗೆ ಖೈದಿಗೆ ಯಾವ ರೀತಿಯಾದಂತ ಒಂದು ಟ್ರೀಟ್ಮೆಂಟ್ ಇದೆಯೋ ಅದೇ ರೀತಿಯಾದ ಟ್ರೀಟ್ಮೆಂಟ್ ಇಲ್ಲೂ ಕೂಡ ಕೊಡ್ತಾ ಇದ್ದಾರೆ. ಆದ್ರೆ ದರ್ಶನ್ಗೆ ಇದು ಭಿನ್ನವಾದಂತ ಅನುಭವ ಕೊಡ್ತಾ ಇದೆ. ನನಗೆ ಸಾಮಾನ್ಯವಾಗಿ ವಿಚಾರಣಾಧೀನ ಖೈದಿಗೆ ಕೊಡ್ತಂತ ಟ್ರೀಟ್ಮೆಂಟ್ ಕೊಡ್ತಾ ಇಲ್ಲ, ನನಗೆ ಯಾವುದೋ ರೀತಿಯಾದಂತ ಉಗ್ರಗಾಮಿ, ನನಗೆ ಬೇರೆ ಯಾವುದೋ ರೀತಿಯಾದಂತ 3rd ಗ್ರೇಡ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಸಾಮಾನ್ಯವಾಗಿ ವಿಚಾರಣಾಧೀನ ಖೈದಿಗೆ ಸಿಗಬೇಕಾದಂತ ಸವಲತ್ತುಗಳಾಗಿರ್ಬೋದು, ಹಕ್ಕುಗಳಾಗಿರ್ಬೋದು, ನನಗೆ ಸಿಗಬೇಕಾದಂತ ಕನಿಷ್ಠ ಮೂಲಭೂತ ಸೌಕರ್ಯಗಳು ಯಾವೂ ಸಿಗ್ತಾ ಇಲ್ಲ. ಎಲ್ಲವನ್ನೂ ಕೂಡ ಕೇಳಿ ಅಂಗಲಾಚಿ ಕೇಳ್ಕೊಳ್ಳುವಂತ ಪರಿಸ್ಥಿತಿ ಇದೆ ಅಂತ ಹೇಳ್ಬಿಟ್ಟು ಜೈಲು ಅಧೀಕ್ಷಕೆ ಆಗಿರ್ತಕ್ಕಂಥ ಲತಾ ವಿರುದ್ಧ ಅವರು ಗರಂ ಆಗಿ ಮಾತಾಡುವಂತ. ಜೊತೆಗೆ ನಾನು ಮಾನವ ಹಕ್ಕುಗಳ ಆಯೋಗ ಕೂಡ ಮೊರೆ ಹೋಗ್ತೀನಿ, ಇದು ನನಗೆ ಸರಿಯಾಗಿ ಟ್ರೀಟ್ಮೆಂಟ್ ಕೊಡ್ತಾ ಇಲ್ಲ ಅನ್ನುವಂತ ರೀತಿಯಲ್ಲೂ ಕೂಡ ಜೈಲು ಅಧೀಕ್ಷರ ಜೊತೆ ಗರಂ ಆಗಿರುವಂತದ್ದು. ಥ್ಯಾಂಕ್ ಯು ಅರುಣ್.